MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಅದೊಂದು ಕಡೆ ಧರ್ಮಸ್ಥಳದ ವಿಚಾರವಾಗಿ ಬರೋದಾದ್ರೆ, ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿದಂತ ಆ ಜಾಗಗಳಲ್ಲಿ ಏನು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ SIT ತನಿಖೆಯ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಖುದ್ದು DCM DK ಶಿವಕುಮಾರ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿಬಿಟ್ರು. ಬಿಜೆಪಿ ನಾಯಕರುಗಳು ಇದನ್ನೇ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಳೆ ಧರ್ಮಸ್ಥಳ ಚಲೋ ಹೊರಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಶವಶೋಧ ಬಗ್ಗೆ ಜೋರಾದ ರಾಜಕೀಯ ಜಟಾಪಟಿ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ. ಈ ಮಾತನ್ನ ಹೇಳ್ತಿರೋದು ಖುದ್ದು ರಾಜ್ಯದ DCM ಸ್ಥಾನದಲ್ಲಿರುವ DK ಶಿವಕುಮಾರ್. ಮುಸುಕುಧಾರಿ ದೂರಿನ ಮೇಲೆ ರಾಜ್ಯ ಸರ್ಕಾರ ರಚಿಸಿರುವ SIT ತನಿಖೆ ನಡೆಸ್ತಾ ಇದೆ. ಬಂಗ್ಲಗುಡ್ಡ, ಕಲ್ಲೇರಿ, ನೇತ್ರಾವತಿ ತೀರದಲ್ಲಿ ನೂರಾರು ಹೆಣಗಳಿವೆ ಅಂತಿದ್ದ ದೂರುದಾರನೇ ಈಗ ಬೇರೆ ಜಾಗವನ್ನ ತೋರಿಸ್ತಾ ಇದ್ದಾನೆ. ಯಾವ ಮಹಿಳೆಯ ಅಸ್ಥಿಪಂಜರವೂ ಸಿಗದೆ ಮುಸುಕುಧಾರಿ ಮೇಲೆಯೇ ಅನುಮಾನ ಹುಟ್ಟುವಂತಾಗಿದೆ. ಇದೀಗ DCM DK ಶಿವಕುಮಾರ್ ಅವರೇ ಷಡ್ಯಂತ್ರ ಅಂತ ಪದೇ ಪದೇ ಹೇಳಿರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್. ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ಯಾಸ್ತಿ ಮಾಡ್ತಾ ಇದೆ ಅಷ್ಟೇ. ಕಾನೂನು ಯಾರಿಗೂ ಕೂಡ ತಪ್ಪಲ್ಲ. ಕಾನೂನು ಕಾಪಾಡಲೇಬೇಕು. ಕಾನೂನನ್ನ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು. ಕಾನೂನು ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲಿ. ಅದರಲ್ಲಿ ನಾವು ಯಾರು ಕೂಡ ರಕ್ಷಣೆ ಮಾಡೋಂಥ ಪ್ರಶ್ನೆ ಇಲ್ಲ. ಆದರೆ ಸುಮ್ಮನೆ ತೇಜೋವಧೆ ಮಾಡೋಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಷಡ್ಯಂತ್ರ ಮಾಡಿದ್ಯಾರು ಹೇಳಿ? ಬಿಜೆಪಿ ನಾಯಕರ ಆಗ್ರಹ. DCM DK ಶಿವಕುಮಾರ್ ಹೇಳಿರೋ ಷಡ್ಯಂತ್ರದ ಮಾತಿಗೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಷಡ್ಯಂತ್ರ ಆಗಿದೆ ಅಂತ ಹೇಳಿದ ಮೇಲೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಯಲಿಗೆ ತನ್ನಿ ಅಂತ ಆಗ್ರಹಿಸಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಮತ್ತು ಈ ವ್ಯಕ್ತಿ ಯಾರಿದ್ದಾರೆ, ಅವನ ಹಿನ್ನೆಲೆ ಏನಿತ್ತು, ಇವತ್ತೆಲ್ಲರೂ ಒತ್ತಾಯ ಈ ಅನಾಮಿಕ ವ್ಯಕ್ತಿನೂ ಮತ್ತು ಅವನ ಹಿಂದೆ ಇರೋಂಥ ವ್ಯಕ್ತಿಗಳು, ಇದರ ಹಿಂದೆ ಇರೋಂಥ ಕೈವಾಡ, ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಹಿಂದೂ ಏನು ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಆದರೆ ಇವತ್ತು ಬಂದಿರತಕ್ಕಂಥ ಆರೋಪಗಳನ್ನು ತನಿಖೆ ಆಗಬೇಕಾಗಿರೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ತನಿಖೆ ಆಗಲಿ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ವರದಿಯನ್ನು ಕೊಡಬೇಕಾಗಿದೆ. ಇವಾಗ ಎಲ್ಲ ಅವರು ತನಿಖೆಗಾಗಿ ಮಾಡಿರುವಂಥದ್ದು ಎಲ್ಲೇನು ಮಾಡಿದ್ದಾರೆ ಅದನ್ನು ಇವಾಗಲೇ ಒಂದು ವರದಿ ಬೇಕಾಗಿರುವಂಥದ್ದು ಅತಿ ಅವಶ್ಯ. ಮತ್ತು ಏನು ಸಿಕ್ಕಿಲ್ಲದೆ ಇದ್ದರೆ ಅದು ಏನಕ್ಕೆ ಮುಂದುವರಿತಾ ಇದ್ದಾರೆ ಅಂತ ಅವರು ಕೂಡ ಉತ್ತರ ಕೊಡಬೇಕಾಗಿದೆ. ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೇವೆ, ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ, ಹೀಗೆ ಮಾಡಿ ಅಂತ. ಅಂದ್ರೆ ಒಬ್ಬ ಕ್ರಿಮಿನಲ್ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂದಮೇಲೆ ಅವನನ್ನ ನೀವು ಅರೆಸ್ಟ್ ಮಾಡಬೇಕು. ಈ ವಿಕ್ರಮ್ ಅವ್ರ ಬೇತಾಳ್ ಕತೆ ತರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡ್ದೆ, ನಾನೇ ಅದರೊಳಗೆ ಊತ ಹಾಕಿದ್ದೀನಿ ಅಂತ ಹೇಳಿ ಆ ಥರದ ಜಾಗಗಳನ್ನು ತೋರಿಸ್ತಾ ಇವತ್ತು ಏನೂ ಸಿಗದೆ ಇರೋ ಪರಿಸ್ಥಿತಿಗೆ. ಅನಾಮಿಕ ಅಂದರೆ ಯಾರು, ಅವನ ಹಿನ್ನೆಲೆ ಏನು, ನಾಳೆ ಅನಾಮಿಕನ ಬಗ್ಗೆ ಅವನು ಮೆಂಟಲ್ಲು ಅಂತ ಹೇಳಿ ನೀವು ಬಿಡ್ತೀರಾ ಅನ್ನುವಷ್ಟರ ಮಟ್ಟಿಗೆ ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ನಾಳೆ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ. ಧರ್ಮಸ್ಥಳದ ತನಿಖೆ ವಿರುದ್ಧ ಹೋರಾಟ ಮತ್ತಷ್ಟು ತೀವ್ರಗೊಳಿಸಿರುವ ಬಿಜೆಪಿ ನಾಳೆಯಿಂದ ಧರ್ಮಸ್ಥಳ ಚಲೋ ನಡೆಸಲಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಸಚಿವರು DK ಶಿವಕುಮಾರ್ ಹೇಳಿದ ಷಡ್ಯಂತ್ರದ ಮಾತಿಗೆ ಸಮರ್ಥನೆ ನೀಡುತ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಿರ್ತಕ್ಕಂಥದ್ರಲ್ಲಿ ಸತ್ಯಾಂಶ ಇರುತ್ತೆ, ಅವ್ರಿಗೆ ವಿಚಾರ ಪೂರ್ತಿ ಗೊತ್ತಿರುತ್ತೆ. ಸೊ ಆ ರೀತಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು. ಮುಸ್ಕುದಾರಿ ದೇ ಆರ್ ಆಲ್ ಫ್ರಾಡ್ಸ್, ಬ್ಲ್ಯಾಕ್ ಮೇಲರ್ಸ್. ಇನ್ನು ಹುಡುಗಾಟನ 800 ವರ್ಷ ಇತಿಹಾಸದಾಗಿರ್ತಕ್ಕಂಥ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಈ ರಾಷ್ಟ್ರಾದ್ಯಂತ ಇದ್ದಾರೆ. ನೋಡಿ, ಅವರೆಲ್ಲ ಪೊಲಿಟಿಕಲ್ ಬೆನಿಫಿಟ್ ನೋಡುವಂಥ ಪಕ್ಷ ಅದು BJP. ಅವ್ರಿಗೆ ಇದೇ ಬೇಕು ಯಾವಾಗಲೂ. ಯಾಕೆಂದರೆ ಮೊದಲು 10 ದಿವಸ ಏನೂ ಮಾತಾಡಲೇ ಇಲ್ಲ ತಾನೆ. ಮೊದಲು ಶುರು ಆದಾಗ ಎಲ್ಲರೂ SIT ಮಾಡಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟರು. ಮತ್ತು 10 ದಿವಸ ಯಾರೂ ಬಾಯಿ ಬಿಚ್ಚಲಿಲ್ಲ.
ಈಗ ಎಲ್ಲ ವಿಷಯಗಳು ಹೊರಗೆ ಬರ್ತಾ ಇರೋದ್ರಿಂದ ಇದನ್ನು ಹೇಗೆ ಅವರ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೋಬೋದು, ಇದು ಅವ್ರ ಲೆಕ್ಕಾಚಾರ. ಈಗ ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ನಿಜಾಂಶ ಹೊರಗೆ ಬರಬೇಕೆ ಹೊರತು ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಇದು ಷಡ್ಯಂತ್ರ ಅದೆಲ್ಲ ನಮ್ಮ DCM ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರ ಒಂದು ಏನು DCM ಅವರು ಏನು ಸೆಂಟೆನ್ಸ್ ಹೇಳಿದ್ದಾರೆ, ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ. ನೋಡಿ, ಅದು ಏನು ಷಡ್ಯಂತ್ರ ಅಂತ ಹೋಮ್ ಮಿನಿಸ್ಟ್ರು, ಯಾಕಂದರೆ ಭಾಳಷ್ಟು ಡೀಪ್ ರೂಟೆಡ್ ಆಗಿ ಇದು ತನಿಖೆ ಆಗ್ತಾ ಇರೋದ್ರಿಂದ ಹೋಮ್ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಕೇಳಿದಾಗ SIT ತನಿಖೆ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಮಾತಾಡೋದು ಸೂಕ್ತ ಅಲ್ಲ ಅಂತ ನಾನು ಆಗ್ಬಿಟ್ಟೆ ಅಲ್ವಾ. ಇದರ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಏನು ಸಿಕ್ಕಿಲ್ಲ ಅಂದರೆ ಅವನ ಮೇಲೆ ಕ್ರಮ ತಗೊಳ್ಳೋದು. ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ದೇನೆ ಅಂತೇಳಿ ಅವನ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಸೋಮವಾರ ವಿಧಾನಸಭೆಗೆ ಧರ್ಮಸ್ಥಳದ ಬಗ್ಗೆ ಗೃಹ ಸಚಿವರ ಉತ್ತರ. ಧರ್ಮಸ್ಥಳದ ತನಿಖೆಯನ್ನ ಬಿಜೆಪಿ ಹೋರಾಟದ ಅಸ್ತ್ರ ಮಾಡಿಕೊಂಡಿದೆ. ಸದನದಲ್ಲೂ ಪ್ರಸ್ತಾಪ ಆಗಿ ಹೋಗಿದೆ. ಹೀಗಾಗಿ ಸೋಮವಾರ ಗೃಹ ಸಚಿವ ಪರಮೇಶ್ವರ್ ಸದನಕ್ಕೆ ಉತ್ತರಿಸಲಿದ್ದಾರೆ. DCM DK ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ. ಈವರೆಗೂ ಧರ್ಮಸ್ಥಳದಲ್ಲಿ ಯಾವುದೇ ಸಾಕ್ಷ್ಯಗಳು ಸಿಗದೇ ಇರೋದ್ರಿಂದ ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಭಾವನೆ ಮೂಡಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಹೀಗಾಗಿ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.